ಗುರುಗಳೇ, ನಮ್ಮ ದೈನಂದಿಕ ರೂಟೀನ್ ಅಂದರೆ ನಿಮ್ಮ ದೈನಂದಿಕ ರೀತಿ ಹೇಗಿರುತ್ತೆ? ಇದು ಸುಮಾರು ಜನಗಳಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅಥವಾ ಅದೊಂದು ಮಾದರಿ ಆಗಬಹುದು. ಸೊ ಹಾಗಾಗಿ ತಾವು ಒಬ್ಬ ಮಠಾಧೀಶರಾಗಿ ಹೇಗಿರುತ್ತೆ ನಿಮ್ಮ ದೈನಂದಿಕ ದಿನ? ಈಗ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅನ್ನೋದು ಬಹಳ ಮುಖ್ಯ. ಬೆಳಗ್ಗೆ 3 ಗಂಟೆಯಿಂದ ಹಿಡ್ಕೊಂಡು ಬೆಳಗ್ಗೆ 6 ಗಂಟೆಯವರೆಗೆ ಇರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತ. ಈ 3 ರಿಂದ 6 ಗಂಟೆ ಒಳಗಡೆ ಎದ್ದು ದೈನಂದಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತಾವು ಅದರಲ್ಲಿ ತಪಸ್ಸನ್ನು ಮಾಡೋದಾಗಲಿ, ಯೋಗಾಸನ ಮಾಡುವುದಾಗಲಿ, ವ್ಯಾಯಾಮವನ್ನು ಮಾಡೋದಾಗಲಿ, ಅಥವಾ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋದಾಗಲಿ, ತಪಸ್ಸಿಗೆ ಕೂಡೋದಾಗಲಿ, 24 ಗಂಟೆಗಳಲ್ಲಿ ಕೊನೆ ಪಕ್ಷ 1 ಗಂಟೆಯಾದರೂ ಕೂಡ ಒಂದು ಈ ತಪಸ್ಸಿಗೆ, ಧ್ಯಾನಕ್ಕೆ, ಪೂಜೆಗೆ, ಲಿಂಗ ಪೂಜೆಗೆ ತಾವೆಲ್ಲರೂ ಕೂಡ ಒಳಗೊಂಡರೆ ಖಂಡಿತವಾಗಿಯೂ ಮನೋನಿಗ್ರಹ ಆಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಮತ್ತು ರಾತ್ರಿ ಸಾಧ್ಯದಷ್ಟು 8 ಗಂಟೆ ಒಳಗಡೆ ನಾವೆಲ್ಲರೂ ಕೂಡ ಮಲಗುವಂಥ ಕೆಲಸವನ್ನು ಆಗಬೇಕು. ಇದರಿಂದ ಲೋಕ ಕಲ್ಯಾಣ ಆಗುತ್ತೆ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನೈತಿಕ ಶಿಕ್ಷಣ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೆ ಮಠಗಳಿಂದ ಅಥವಾ ಮಠಾಧೀಶರಾಗಿ ಏನನ್ನು ಹೇಳ ಬಯಸ್ತೀವಿ? ಯಾವತ್ತು ಮೊಬೈಲ್ ಬಂತು ಅವತ್ತು ಸಮಾಜ ಹಾಳಾಗೋಯಿತು. ಅದೇ ನಾನು ಹೇಳಿದ್ದೀನಿ, ವಿಜ್ಞಾನ ಬಂತು ಸಮಾಧಾನ ಹೋಯಿತು. ಇವತ್ತು ಮೊಬೈಲು, ಕಂಪ್ಯೂಟರು ಇವತ್ತು ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ನಾವು ಅದನ್ನು ಕೆಟ್ಟದಕ್ಕೆ ಬಳಸ್ಕೋತಾ ಇದ್ದೀವಿ, ನಾವು ಒಳ್ಳೆಯದಕ್ಕೆ ನಾವು ಅದನ್ನು ಬಳಸ್ಕೋತಾ ಇಲ್ಲ. ಇವತ್ತು ಮೊಬೈಲ್ದಲ್ಲಿ ಪ್ರವಚನ ನೋಡ್ಬೋದು, ಮೊಬೈಲ್ದಲ್ಲಿ ವಚನಗಳನ್ನು ನೋಡ್ಬೋದು, ಮೊಬೈಲ್ದಲ್ಲಿ ಅನೇಕ ಸತ್ಪುರುಷರು ಒಳ್ಳೆ ಒಳ್ಳೆಯ ಮಾತುಗಳು, ವಾಣಿಗಳು, ಭಾಷಣಗಳು ಎಲ್ಲವನ್ನು ನೋಡಬಹುದು. ಆದ್ರೆ ನಾವು ಅದನ್ನು ಬಿಡ್ತೀವಿ, ನೋಡಬಾರದನ್ನು ನೋಡ್ತೀವಿ. ಹಾಗಾಗಿ ಬರುವಂತಹ ದಿನಮಾನದಲ್ಲಿ ಆದಷ್ಟು ಈ ಮೊಬೈಲ್ನಿಂದ ನಮಗೇನು ಉಪಯೋಗ ಇಲ್ಲ, ಇದರಿಂದ ಹಾನಿಯೇ ಜಾಸ್ತಿ. ನಮ್ಮ ನೆಮ್ಮದಿ ಹಾಳಾಗೋದೇ ಮೊಬೈಲ್ನಿಂದ. ಒಂದು ದಿವಸಕ್ಕೆ ಒಬ್ಬ ಮನುಷ್ಯ 2,000 ರಿಂದ 3,000 ಸಲ ಅದನ್ನ ಟಚ್ ಸ್ಕ್ರೀನ್ ಮಾಡ್ತಾನೆ. ಹಾಗಾಗಿ ಎಲ್ಲ ನೆಮ್ಮದಿ ಅದರಲ್ಲಿ ಹೋಗಿದೆ. ಹೇಗೆ ಒಬ್ಬ ಡ್ರಗ್ಸ್ ತಗೊಳ್ಳಿರೋ ವ್ಯಕ್ತಿ ಡ್ರಗ್ಸ್ ತಗೊಳ್ಳಿ ಅಂದ್ರೆ ಅವ್ನಿಗೆ ಸಮಾಧಾನ ಆಗೋದಿಲ್ಲ. ಹೇಗೆ ಸರಾಯಿ ಕುಡಿಲಿಲ್ಲ ಅಂದ್ರೆ ಅವ್ನಿಗೆ ಸಮಾಧಾನ ಆಗೋದಿಲ್ಲ. ಮೊಬೈಲ್ ಮುಟ್ಲಿ ಅಂದ್ರೆ ಸಮಾಧಾನ ಆಗೋದಿಲ್ಲ. ಏನೋ ಕಳ್ಕೊಂಡಿನಿ ಅಂದ್ರೆ ಅವ್ನ ಕೈಗೆ ಫೋನ್ ಕೊಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಇದರಿಂದ ಚಿತ್ತ ಹೇಗೆ ಏಕಾಗ್ರತೆಗೆ ಬರಕ್ ಸಾಧ್ಯ ಆಗುತ್ತೆ? ಅದಕ್ಕೆ ಆದಷ್ಟು ಪುಸ್ತಕಗಳನ್ನ, ವಚನ ಸಾಹಿತ್ಯವನ್ನ, ವೇದಗಳನ್ನ, ಭಗವದ್ಗೀತೆಯನ್ನ, ರಾಮಾಯಣವನ್ನ, ಮಹಾಭಾರತವನ್ನ, ಕರ್ಮಕಾಂಡವನ್ನ, ಆಗಮಗಳನ್ನ, ಪುರಾಣಗಳನ್ನ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಧರ್ಮದ ಆ ಒಂದು ತತ್ವದ ಪುಸ್ತಕಗಳನ್ನ ಓದಿ. ಪುಸ್ತಕಗಳನ್ನ ಓದಿದರೆ ನಿಮಗದು ತಲೆ ಎತ್ತುವಂತೆ ಮಾಡುತ್ತೆ. ಮೊಬೈಲ್ಗಳನ್ನ ನೋಡಿದ್ರೆ ನಿಮ್ಗೆ ತಲೆ ತಗ್ಗಿಸುವಂತೆ ಮಾಡುತ್ತೆ.